श्रीगुरुभ्यो नमः। हरिः ओम्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। अभ्रमम् भङ्गरहितम् अजडम् विमलम् सदा आनन्दतीर्थमधुरम् भजेतापत्रयापहम्। आपादमलिपर्यन्तम् गुरूणाम् आगतिम् स्मरेत् तेन विघ्नाः प्रणश्यन्ते सिद्धन्ति च मनोरथाः। श्रीगुरुभ्यो नमः। जन्माद्यस्य यतोऽन्वयातिरतश्चार्तेष्वभिज्ञस्वराट् येने ब्रह्महृदाय आदिकवये मुह्यन्ति सूरयः। तेजोवारिमृताम् यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यम् परम् धीमहि। श्रीगुरुभ्यो नमः। हरिः ओम्. ಈ ಪಾತಾಳ ಸ್ಥಿತಿದ ಶೇಷದೇವರು ಒಳ್ಳೆಯರೆ, ಶೇಷದನೊಳೆಯಿತ್ತು ಆನಂದನಾಮಗಾತ ಪರಮಾತ್ಮ ಒಳ್ಳೆ. ಆ ಪರಮಾತ್ಮನ ಶೇಷದೇವರ ಮಹಿಮೆನ ಅಂತ ಬಂತೊಳ್ಳೆರೆ. ಯಸ್ಯ ಹವಾ ಇದಂ ಕಾಲೇನ ಉಪಸಂಜಿಹೀರ್ಷತಃ ಅಮರ್ಷ ರಚಿತ ರುಚಿರ ಭಂಗ ಭ್ರುವೋಹಾಂತರೇಣ ಸಂಕಷಣೋ ನಾಮ ರುದ್ರಃ ಏಕಾದಶ ವ್ಯೂಹಃ ತ್ರಕ್ಷಃ ತ್ರಿಶಿಖಂ ಶೂಲಂ ಉತ್ತಂ ಭಯನ್ ಉದತಿಷ್ಠತೆ. ಈ ಲಯಕ್ಕಾಲುಂಟಾನಗ ಆ ಭಗವಂತೆ ಕೋಪಂತ ಅವರ ತನ್ನ ಎರಡು ಆ ಹುಬ್ಬುಗಳನ್ನೆಲ್ಲ ತರಿಸಿ ಹೋಗ್ಬೇಕಾರೆ ಅದನ್ನ ಐತ ಮಧ್ಯೆ ಉಂಟು ಸಂಕರ್ಷಣ ನಾಮಕ ರುದ್ರದೇವರನ್ನು ಆ ಅವತಾರ ಹಾಕೋಣ. ರುದ್ರದೇವರೇ ಮೂಜಿ ತ್ರಿಶಿ ತ್ರಕ್ಷ ಮೂಜಿ ಕಣ್ಣಿತ್ನಗಳು ಮೂಜಿ ಶೂಲಪದ ಉಂಟು 11 ರೂಪ ಉಂಟು ಅವಳು ಅಭಿವ್ಯಕ್ತ ಆಪೇರೆ. ಯಸ್ಯ ಹವಾ ಇದಂ ಕಾಲೇನ ಉಪಸಂಜಿಹೀರ್ಷತಃ ಅಮರ್ಷ ರಚಿತ ರುಚಿರ ಭಂಗ ಭ್ರುವೋರಂತರೇಣ ಸಂಕರ್ಷಣೋ ನಾಮ ರುದ್ರಃ ಏಕಾದಶ ವ್ಯೂಹಃ ತ್ರಕ್ಷಃ ತ್ರಿಶಿಖಂ ಶೂಲಂ ಉತ್ತಂ ಭಯನ್ ಉದತಿಷ್ಠತೆ. ಯಸ್ಯ ಅಂಗ್ಲಿಕಮಲ ಯುಗಲ ಅರುಣ ವಿಶದ ನಖ ಮಣಿಖಂಡ ಮಂಡಲೇಶು ಅಹಿಪತಯಃ ಸಹ ಸಾತ್ವದಶವೈಃ ಏಕಾಂತ ಭಕ್ತಿ ಯೋಗೇನ ಅವನಮಂತಃ ಸ್ವವದನಾನಿ ಪರಿಸ್ಫುರತ್ ಕುಂಡಲ ಪ್ರಭಾಮಂಡಿತ ಗಂಡಸ್ಥಳಾನಿ ಅತಿ ಮನೋಹರಾಣಿ ಪ್ರಮುದಿತ ಮನಸಃ ಕಿಲ ವಿಲೋಕಯಂತಿ. ಈ ನಾಗರಾಜೆ ತಾ ಬೇದ ಪರಮಭಕ್ತನೋಡು ಸೇರುವಂತೂ ಏಕಾಂತ ಭಕ್ತಿ ಯೋಗಂತ ಅವರ ಆ ಪರಮಾತ್ಮನ ಪಾದವನ್ನು ನಂಬಿದ್ದಾರೆ. ಅಂಚಿತ್ನ ಆ ಭಗವಂತನ ಆ ಪಾದ ಕಮಲ ಉಂಟು ಅವಿಯ ಕೆಂಪಾತ್ಮ ಆ ಉಗುರುಂಡು ಅವಳು ಕುಂಡಲ ಪ್ರಭೇತ್ತ ಅವರ ಮುಖವನ್ನು ಅಲಂಕೃತವಾತ್ಮ ಕಪೋಲ ಇತ್ತನೋ ಅತಿ ಸುಂದರವಾತ್ಮ ಮುಖ ಒಂದು ಪ್ರತಿಫಲನ ಉಂಟುಂಡಿದ್ದಾರೆ. ಭಗವಂತನು ಆ ನಕರತ್ನ ಮಂಡಲ ಉಂಟು ಮುಖಂದು ಮೋರೆದು ಪ್ರತಿಫಲನ ಉಂಟುಂಟು. ಆ ರೀತಿ ಆತೆ ಸೂವಂತೂ ಅವಳ ಮನಸ್ಸಳೆ ಆನಂದನ ಅನುಭವಿಸೋಪೇರೆ. ಯಸ್ಯಾಂಗ್ರಿ ಕಮಲ ಯುಗಳಾರುಣ ವಿಷದ ನಖ ಮಣಿ ಖಂಡ ಗಂಡರೇ ಶವ ಹೈಪತಯಃ ಸಹ ಸಾತ್ವದಶವೈಃ ಏಕಾಂತ ಭಕ್ತಿ ಯೋಗೇನ ಅವನಂತಃ ಸರ್ವದನಾನಿ ಪರಿಸ್ಫುರತೆ ಕುಂಡಲ ಪ್ರಭಾ ಮಂಡಿತ ಗಂಡಸ್ಥಳಾನಿ ಅತಿ ಮನೋಹರಾಣಿ ಪ್ರಮುಖ ಮನಸಃ ಕಿಲ ವಿಲೋಕಯಂತಿ. ಯಸ್ಯೈವ ಹಿ ನಾಗರಾಜಕುಮಾರ್ಯಃ ಆಶಿಷಃ ಆಶಾಸಾನಃ ಚಾರ್ವಂಗ ಧವಲಯ ವಿಲಸಿತ ವಿಶದ ವಿಪುಲ ಧವಲ ಸುಭಗ ರುಚಿರ ಭುಜ ರಜತ ಸ್ತಂಭೇಶೋ ಅಗರು ಚಂದನ ಕುಂಕುಮ ಪಂಕಾನವಲಂಪ ಮಾನಾಹ ತದವಿಮರ್ಶನಾತ್ಮನಿಥ ಹೃದಯಂ ಮಕರಧ್ವಜಾವೇಶ ರುಚಿರ ಲಲಿತ ಸ್ಮಿತಾಃ ತದನುರಾಗಮುದಿತಾಃ ಮದಾಗೂರ್ಣಿತ ಅರುಣ ಅವಲೋಕ ನಯನ ವದನಾರವಿಂದಂ ಸವ್ರೀಳಂ ಕಿಲ ವಿಲೋಕಯಂತೆ. ಈ ಅನಂತನ ಅನುಗ್ರಹ ಪಡೆಯೋಡು ಆಯನ ಮೂಲಕ ಇಷ್ಟಾಪುರ ಪಡೆಯೋಡು ಉದ್ದೇಶಿಸ್ತಾ ಅವರ ಆ ನಾಗರಾಜ ಕುಮಾರಿಯರಮ ಅಂತ ಆ ಅನಂತ ಗಂಧಮಂದ ಮುಟ್ಟೋಗರಿಗಾರೆ. ಆ ಅನಂತನು ಆ ಭುಜ ಬಣ್ಕೂಣ ಬಹಳ ಗುಂಡಾತುಂಟು ಐಕಮ ಅಂತ ಆಭರಣ ಅಂತ ಪಾಡ್ದೇರೆ. ಅವು ಸೂನಾಗ ಈ ಬೊಳ್ಳಿದು ಕಂಬಂತಲ್ಪ ಉಂಡು ಅಂಚಿನ ತೋಳಿಗಮ ಅಂತ ಎಡ್ಡೆಡ್ಡ ಅಗರು ಚಂದನ ಕುಂಕುಮ ನೇಮ ಅಂತ ಲೇಪ ಅಂತ ಪೇರ್ಗಾರೆ. ಆ ನಾಗರಾಜನು ಅನಂತನು ತೋಳುನು ಮುಟ್ನಾಗ ಅಕೋಣ ಹೃದಯ ಅಂಟು ಆ ಮನ್ಮಥನ ಆವೇಶ ಬರ್ಪಣೆತ್ತ ಅವರ ಮೂರೆಡು ಮಂದಹಾಸ ಬರ್ಪುಣು ఆయన ಮಿತ್ ಮಸ್ತ್ ಅನುರಾಗ ಪ್ರೀತಿ ಉಂಟಾಪಣ ಆ ಮೂಲಕ ಸುಖ ಪಡೆಬೇರೆ. ಅಕಳಿಗೆ ಆ ಮತ ಏರುತ್ತೆ ಕೆಂಪಾದ ಸೂರ್ಯನು ఆయన ಮೋರಿನ ಸೂಂದಿಪ್ಪೇರೆ ಐತಮ ಆ ಮೂಲಕವಾದ ಬಹಳ ನಾಸಿಕೆ ಪಡ್ಪೇರೆ. ಯಸ್ಸೇವ ಹಿ ನಾಗರಾಜಕುಮಾರ್ಯ ಆಶಿಷ ಆಶಾಸಾನಾಹ
ಚಾರ್ವಂಗ ಧವಳಯ ವಿಲಸಿತ ವಿಶದ ವಿಪುಲ ಧವಳ ಸುಭಗ ರುಚಿರ ಭುಜ ರಜತ ಸ್ತಂಭೇಶೋ ಅಗರು ಚಂದನ ಕುಂಕುಮ ಪಂಕಾಣವಲಿಂಪಮಾನಾಃ ತದರ್ವಿಮರ್ಶನ ಉನ್ಮದಿತ ಹೃದಯ ಮಕರಧ್ವಜಾವೇಶ ರುಚಿರ ಲಲಿತ ಮಿತಾಃ ತದುರಾಗ ವಿಮುದಿತಾಃ ಮದ ಗೂರ್ಣಿತ ಅರುಣ ಅವಲೋಕ ನಯನ ವದನಾರವಿಂದಂ ಸೌರೀಳಂ ಕಿಲ ವಿಲೋಕಯಂತೆ ಸ ಏಷಃ ಭಗವಾನ್ ಅನಂತಃ ಅನಂತ ಗುಣಾರ್ಣವಃ ಆದಿದೇವಃ ಉಪಸಂಹೃತ ಅಮರ್ಷ ರೋಷವೇಗಃ ಲೋಕಾನಾಂ ಸ್ವಸ್ಥಯೇ ಆಸ್ತೆ. ಈ ರೀತಿಯಾತೆ ಅನಂತ ಗುಣ ಪರಿಪೂರ್ಣ ಆತ್ಮ ಆದಿದೇವ ಆತ್ಮ ಭಗವಾನ್ ಅನಂತೆ ಪ್ರಳಯ ಕಾಲಂತೋ ಆ ಕ್ರೋಧ ಕೋಪಂತ ವೇಗನ್ಮ ತಡೆತಂತು ಲೋಕಂತ ಮಂಗಳಂಕೋಸ್ಕರ ಅವಳು ಆ ಸ್ವಸ್ಥಯೇ ಆಸ್ತೆ ಐಕೋಸ್ಕರ ಅವಳು ಉಳ್ಳೆ. ಸ ಏಷ ಭಗವಾನ್ ಅನಂತ ಗುಣಾರ್ಣವ ಆದಿದೇವ ಉಪಸಂಹೃತ ಅಮರ್ಷ ರೋಷವೇಶಃ ಲೋಕಾನಾಂ ಸ್ವಸ್ಥಯೇ ಆಸ್ತೆ. ಧ್ಯಾಯಮಾನಃ ಸುರಾಸುರೋರಗ ಸಿದ್ಧ ಗಂಧರ್ವ ವಿದ್ಯಾಧರ ಮುನಿಗಣೈಃ ಅನವರತ ಮದ ಮುದಿತ ವಿಕೃತ ವಿಪ್ರಲೋಚನಃ ಸುಳಲಿತ ಮುಖರಿತ ಅಮೃತೇನ ಆಪ್ಯಾಯಮಾನಃ ಸ್ವಪಾರ್ಷದ ವಿಬುಧ ಯೂತಪತೀನ ಅಪರಿಮ್ಲಾನ ರಾಗ ನವ ತುಳಸಿಕಾ ಮೋದ ಮಧ್ವಾಸವೇನ ಮಾದ್ಯನ್ ಮಧುಕರ ವ್ರಾತ ಮಧುರ ಗೀತ ಶ್ರಿಯಂ ವೈಜಯಂತೀಂ ಸ್ವಾಮನಮಾಲಾ ನೀಲವಾಸಾಃ ಏಕಕುಂಡಲಃ ಹಲ ಕಕುದೀಕೃತ ಸುಭಗ ಸುಂದರ ಭುಜಃ ಭಗವಾನ್ ಮಹೇಂದ್ರಃ ವಾರಣೇಂದ್ರ ಇವ ಕಾಂಜನೀಂ ಕಕ್ಷ್ಯಾಂ ಉದಾಲೀಲಃ ವಿವರ್ತೆ. ಈ ಅನಂತನ ಮಾಂತರ ಧ್ಯಾನಂ ಪೆರುಗರ ಸೂರ್ಯರು ಅಸುರೇರು ಊರಗ ಸಿದ್ಧ ಗಂಧರ್ವ ವಿದ್ಯಾಧರ ಮುನಿಕುಳ್ಮ ಅಂತ ಗುಂಪು ಗುಂಪಾತ ಅನಂತನ ಧ್ಯಾನಂ ಪೇರು ఆయన కన్నుడు ఏపాడ మత ఏరు తిప్పును ఆనంద తుగ్గు తిప్పును ఆ సుందరవాత్మ ವಚನಾಮೃತತ್ತಾವರ ತನ್ನ ಆ ಪಾಶರ ದೇವಶ್ರೇಷ್ಠನ ಅಂತ ಸಂತೋಷಪಡಿಸುವಂತಿಪ್ಪೆ ನೀಲ ವಸ್ತ್ರನ ಪಾಡುತ್ತುಳ್ಳೆ ಏಕಕುಂಡಲ ಕೆಬಿಟ್ಟು ಒಂಜೇ ಕೆಬಿಟ್ಟು ಆಭರಣಗರ ಆ ಅನಂತೆ ಶೇಷೆ ತನ್ನ ಆಯುಧ ఆయన ಆಯುಧ ಹಲಾಯುಧ ಪಣ್ಣತಾಂಡ ಈ ಅಡಪ್ಪುನು ಸಾಧನ ಆ ನೇಗಿಲು ಪಣ್ಪೇರು ಐತ್ತು ಅವಿನ ಇಜಿತ್ತು ಐತು ತುದಿಟ್ಟು ತನ್ನ ತೋಳಿಜಂತು ಉಳ್ಳೆ ಇಂದ್ರನು ಆ ಐರಾವತ ಗಜರಾಜನಲ್ಕ ಬಂಗಾರ ನಡುಪಟ್ಟಿತ್ತು ಧಾರಣಂತದ್ದೇ ಎಡ್ಡ ರೀತಿಯ ಲೀಲಮಾನ ಸೂಚಿಸುವಂತ ಅನಂತೆ ವೈಜಯಂತಿ ಮಾನ ಧಾರಣಂತದೆಗೆರೆ ಆ ವೈಜಯಂತಿ ಮಾನದ ಪುಷ್ಪಗಳು ಮಾಂತ ಏಪಳ್ಳ ಬಾಡೂರಿ ಅವು ಐಟು ದುಂಬಿಳು ಮಾಂತ ಗುಂಪು ಗುಂಪು ಅಂತ ಬದದು ಐತು ಆ ರಸನ ಆಸ್ವಾದನಂತುಳ್ಳೇರೆ ಅಂತಂತುಳ್ಳ ಕೂಡ ಮಧುರವಾದ ಪದಮಣಂತುಳ್ಳ ಆ ರೀತಿಯಾತ ಆ ದುಂಬಿಳು ಬತ್ನೆತ್ತ ಅವರ ಆ ಧಾರಣನ್ನು ವೈಜಯಂತಿ ಮಾನದ ಸೊಬಗು ಸೌಂದರ್ಯ ನಲ ಜಾಸ್ತಿ ಆಗುನು. ಧ್ಯಾಯಮಾನಃ ಸುರಾಸುರೋರಗ ಸಿದ್ಧ ಗಂಧರ್ವ ವಿದ್ಯಾಧರ ಮುನಿಗಣೈಃ ಅನವರತ ಮದ ಮುದಿತ ವಿಕೃತ ವಿಕ್ವಲಲೋಚನಃ ಸುಳಲಿತ ಮುಖರಿತ ಅಮೃತೇನ ಆಪ್ಯಾಯಮಾನಃ ಸ್ವಪಾರ್ಷದ ವಿಬುಧ ಯೂತಪತೇನ ಅಪರಿಮ್ಲಾನ ರಾಗ ನವ ತುಳಸಿ ಕಾಮೋದ ಮಧ್ವಾಸವೇನ ಮಾದ್ಯನ್ ಮಧುಕರ ವ್ರಾತ ಮಧುರ ಗೀತ ಶ್ರಿಯಂ ವೈಜಯಂತೀಂ ಸ್ವಾಮನಮಾಲಾ ನೀಲವಾಸಾಃ ಏಕಕುಂಡಲಃ ಹಲ ಕಕುದೀಕೃತ ಭುಜಗ ಸುಂದರ ಭುಜಃ ಭಗವಾನ್ ಮಹೇಂದ್ರಃ ವಾರಣೇಂದ್ರ ಇವ ಕಾಂಚನೀಂ ಕಕ್ಷ್ಯಾಂ ಉದಾಲೀಲೋ ವಿವರ್ತಿ. ಸ ಏಷಃ ಏವಂ ಅನುಶ್ರುತಃ ಅವಿದ್ಯಾಯಮಾನಃ ಮುಮುಕ್ಷೂಣಾಂ ಅನಾದಿಕಾಲ ಕರ್ಮ ವಾಸನಾ ಗ್ರಥಿತಂ ಅವಿದ್ಯಾಮಯಂ ಹೃದಯ ಗ್ರಂಥಿಂ ಸತ್ವರಜಸ್ತಮೋಮಯಂ ಅಂತರ್ಹೃದಯಂ ಗತ ಆಶು ನಿರ್ಭಿನತ್ತಿ. ಇಂಚಿತ್ನ ಆ ಪರಮಾತ್ಮನ ಶೇಷಾಂತರ್ಯಾಮಿ ಆತ್ಮ ಪರಮಾತ್ಮನ ರೂಪನೇ ಧ್ಯಾನಂ ಪೇರ ಆತ್ಮ ಹೃದಯಂಟು ಭಗವಂತ ಎಂತಂತೂ ಆ ಮುಮುಕ್ಷುಳಿಗೆ ಅನಾದಿಕಾವಂತಾವಜಾದೊಂಜಿ ಕರ್ಮ ಬಂಧನ ಉಂಡ ಕರ್ಮ ಸಂಸ್ಕಾರತ್ತಾವೊಂಜಿ ಅಜ್ಞಾನ ಉಂಡ ಅವಿನ ಮಾಂತ ಅವು ಸತ್ವರ ಸಮಮಯವಾದ ಅಜ್ಞಾನ ಅವಿನ ಮಾಂತ ನಾಶ ಅಂಪೆಗರೆ ನಾಶ ಅಂತ ಮೋಕ್ಷಂಕು ಸಾಧಿಸೋಪೆ. ಸ ಏಷ ಏವ ಮನುಶ್ರುತಃ ವಿದ್ಯಾಯಮಾನಃ ಮುಮುಕ್ಷೂಣಾಂ ಅನಾದಿಕಾಲ ಕರ್ಮ ವಾಸನಾ ಗ್ರಥಿತ ಅವಿದ್ಯಾಮಯಂ ಹೃದಯ ಗ್ರಂಥಿಂ ಸತ್ವರಜಸ್ತಮೋಮಯಂ ಅಂತರ್ಹೃದಯಂ ಗತಃ ಆಶು ನಿರ್ಭಿನತ್ತಿ. ತಸ್ಯ ಅನುಭಾವಂ ಭಗವಾನ್ ಸ್ವಯಂಭುವೋ ನಾರದಃ ಸಹ ತುಂಬುರುಣ ಸಭಾಯಾಂ ಬ್ರಹ್ಮಣಃ ಸಂಶ್ಲೋಕಯಾಮಾಸ. ಇಂಚಿತ್ನ ಆ ಅನಂತರ ಮಹಿಮೇನೆ ಬ್ರಹ್ಮೂತರ ಆತ್ಮ ನಾರದೇರೆ ತುಂಬುರನೊಟ್ಟು ಸೇರಂತು ಬ್ರಹ್ಮಸಭೆಟ್ಟು ಅಂತ ಶ್ಲೋಕ ರೂಪ ಉಂಟು ಅವನೇ ಆ ಪಣಂತು ಪೊಗಳುವೇರೆ. ತಸ್ಯಾನುಭಾವ ಇಮಂ ಭಗವಾನ್ ಸ್ವಯಂಭುವ ನಾರದಃ ಸಹ ತುಂಬುರುಣ ಸಭಾಯಾಂ ಬ್ರಹ್ಮಣಃ ಸಂಶ್ಲೋಕಯಾಮಾಸ.
ಯಾವ್ದು ಮಾಡ್ಬಿರ್ಬೇಡಂತಾಂಡ ಉತ್ಪತ್ತಿ ತಿಥಿಲಯ ಹೇತವಃ ಅಸ್ಯ ಕಲ್ಪಾಃ ಸತ್ವಾದ್ಯಾಃ ಪ್ರಕೃತಿ ಗುಣಾಃ ಯತ್ ಈಕ್ಷಯ ಆಸನ್ ಯತ್ ರೂಪಂ ಧ್ರುವಂ ಅಕೃತಂ ಯದೇಕಂ ಆತ್ಮನ್ನಾನಾಧಾತ್ ಕಥಮುಹ ವೇದ ತಸ್ಯ ವರ್ತ್ಮಾ ಉತ್ಪತ್ತಿ ತಿಥಿಲಯ ಹೇತವೋಸ್ಯ ಕಲ್ಪಾಃ ಸತ್ವಾದ್ಯಾ ಪ್ರಕೃತಿ ಗುಣಾಃ ಯದೀಕ್ಷಯಾಸನ್ ಯತ್ ರೂಪಂ ಧ್ರುವಂ ಅಕೃತಂ ಯದೇಕಮಾತ್ಮನ್ ನಾನಾಥ ಕಥಮುಹ ವೇದ ತಸ್ಯ ವರ್ತ್ಮಾ ಜಗತ್ತದು ಉತ್ಪತ್ತಿ ಸ್ಥಿತಿ ಲಯ ನಿಕ್ಮಾಂತ ಕಾರಣಾತ್ಮ ಸತ್ವ ಈ ರಜಸ್ ತಮಸ್ಸು ಮಾತ್ರ ಒಂದು ಪ್ರಕೃತಿದ ಗುಣಂಕುಳು ಆ ಗುಣಂಕುಳೇನೆ ಶೇಷಾಂತರ್ಯಾಮೇತ್ಮ ಸಂಕರ್ಷಣೆ ಆ ತನ್ನ ಕೃಪೆತ್ತಾವರ ಅವಿನಮ ಅಂತ ಪ್ರೇರಣೆ ಅಂಪೆಗರೆ ಆ ಗುಣಂಕುಳ ಮಾದ ಸೃಷ್ಟಿ ಅಂಪುಡನೆ ಭಗವಂತನ ಪ್ರೇರಣೆ ತಾವರ ಈ ರೀತಿ ಅದೀಗ ಸಾಮರ್ಥ್ಯ ವರ್ಪುಣ ಅಂಚಿತ್ನ ಪರಮಾತ್ಮೆ ಸಂಕರ್ಷಣ ಪರಮಾತ್ಮೆ ಅನಾದಿ ಬೇದ ಬೇದ ತಾಂಡು ಇತ್ತಂಡ ಅದು ಆಡ ಭೇದ ಇದ್ದಿ ಆಯ್ ಒಲಿಯಾತು ಒಳ್ಳೆ ಈ ರೀತಿ ಆತೆ ಭೇದೇವಿನ ಆಶ್ರಯ ಎಂಬಂತೆ ತನ್ನನೇ ತನ್ನಡೆನೆ ತನ್ನ ಇಡೀ ಜಗತ್ತನ್ನು ಧಾರಣಂತುಳ್ಳೆ ಅಂಚಿತ್ನ ಶೇಷಾಂತರ್ಯಾಮಿದ ಪರಮಾತ್ಮನ ಸಂಕರ್ಷಣಿ ಪರಮಾತ್ಮನ ಜನಂಕುಳು ಏರೆಗಳ ಪೂರ್ಣವಾತಿಲಿ ಅಂದ್ರೆ ಸಾಧ್ಯನೇ ಇದ್ದಿ ಉತ್ಪತ್ತಿ ಸ್ಥಿತಿಲಯ ಹೇತವೋಸ್ಯ ಕಲ್ಪಾಃ ಸತ್ವಾದ್ಯಾ ಪ್ರಕೃತಿ ಗುಣಾಃ ಯದೀಕ್ಷಯ ಆಸನ್ ಯದ್ರೂಪಂ ಧ್ರುವಮಕೃತಂ ಯದೇಕಮಾತ್ಮ ನಾನಾಧ ಕಥಮುಹ ವೇದಸ್ಯ ವರ್ತ್ಮಾ ಪರಮಾತ್ಮನ ಮಹಿಮೆಯನ್ನು ಏರೆಲ್ಲ ಪೂರ್ಣ ತಿಳುವಂಡ್ರೆ ಸಾಧ್ಯನೇ ಇದ್ದಿ ಮೂರ್ತಂ ಯಹ ಕುರು ಕೃಪಯಾ ಬಬಾರ ಸತ್ವಂ ಸಂಶುದ್ಧಂ ಸದಸತ್ ಇದಂ ವಿಭಾತಿ ಯತ್ರ ಯಲ್ಲೀಲಾಂ ಮೃಗಪತಿ ಆದದೆ ಅನವದ್ಯಾಂ ಆದಾತುಂ ಸ್ವಜನ ಮನಾಂಸಿ ಅನಂತವೀರ್ಯಃ ಮೂರ್ತಂ ಯಃ ಕುರು ಕೃಪಯಾ ಬಬಾರ ಸತ್ವಂ ಸಂಶುದ್ಧಂ ಸದಸದಿದಂ ವಿಭಾತಿ ಯತ್ರ ಯಲ್ಲೀಲಾ ಮೃಗಪತಿರಾದದೆ ಅನವದ್ಯಾಂ ಆದಾತುಂ ಸ್ವಜನ ಮನಾಂಸಿ ಅನಂತವೀರ್ಯಃ ಪರಮಾತ್ಮನ ಈ ಪೂರ್ಣ ತಿರುಂಡು ಏರಲ ಸಾಧ್ಯತೆ ಆಂಡಲ ಪರಮಾತ್ಮೆ ತನ್ನ ಭಕ್ತಿಯ ನಿಮಿತ್ತ ಕರುಣೆತ್ತ ಅವರ ಅಕ್ಕಳಿಗೆ ಆಗ್ತಾವ ರೀತಿಯಲ್ಲಿ ತನ್ನ ಕಿನ್ಯ ರೂಪೊಂಡೆ ಪ್ರಕಟಾಪೆಗರೆ ಆ ಭಗವಂತನ ಮೂಲ ರೂಪಂಕುಲ ಈ ಅವತಾರ ರೂಪಂಕುಲ ಜಾಲ ವ್ಯತ್ಯಾಸ ಇದ್ದಿ ಆ ಮೂಲ ರೂಪವಾದಿತಿ ಅದು ನಿರ್ಮಲವಾತು ದೋಷರಹಿತವಾತುಂಡ ಬಲಜ್ಞಾನ ಸ್ವರೂಪವಾತುಂಡ ಅಂಚೆನೆ ಇಂಚಿತ್ನ ಮೋಕ್ಷ ಮುಮುಕ್ಷಗೋಸ್ಕರ ಸೋಜಿಪೋರಗೋಸ್ಕರ ರೂಪಂಕುಳು ಅಂಚೆನೆ ಇಪ್ಪುಣು ಆ ಇದೇ ರೂಪುಂಟು ಇಡೀ ಜಗತ್ ಸದಸತ್ ಅಂತ ಕಾರ್ಯಕಾರಣಾತ್ಮಕ ಜಗತ್ ಪೂರ ಆಶ್ರಯಿಸುವುದುಂಟು ಆ ಭಗವಂತೆ ತನ್ನ ಭಕ್ತಿನ ತನ್ನಡೆ ಆಕರ್ಷಣೆಗೋಸ್ಕರ ಆ ನಿರ್ದುಷ್ಟವಾತ್ಮ ಸಿಂಹ ತಕ್ಕ ಪರಾಕ್ರಮ ಇತ್ನ ತನ್ನ ಲೀಲೆನು ಅಂತ ಶೇಷರ ಅಂತರ್ಯಾಮಿ ಆದಿತ್ತು ಅಂತೂ ಸೋಜಿಪೋಂತುಳ್ಳೆ ಒಯ್ಕೋಸ್ಕರ ಬಂತಾಂಡ ಭಕ್ತರಿಗೆ ತನ್ನ ಬಗ್ಗೆ ಜ್ಞಾನ ಬರಡು ಯಥಾಶಕ್ತಿಯಾದ ಬರಡು ಉದ್ದೇಶತ್ತಾವರು ಈ ರೀತಿ ಆತ ಭಗವಂತೆ ಅನುಗ್ರಹಂಪೆ ಮೂರ್ತಂ ಯಃ ಕುರು ಕೃಪಯಾ ಬಬಾರ ಸತ್ವಂ ಸಂಶುದ್ಧಂ ಸದಸದಿದಂ ವಿಭಾತಿ ಯತ್ರ ಯಲ್ಲೀಲಾ ಮೃಗಪತಿರಾದದೆ ಅನವದ್ಯಾಂ ಆದಾತುಂ ಸ್ವಜನಮನಾಂಸಿ ಅನಂತವೀರ್ಯಃ ಯನ್ನಾಮಾಶ್ರುತಂ ಅನುಕೀರ್ತಯೇತ್ ಅಕಸ್ಮಾತ್ ಆರ್ತಃ ವಾ ಯದಿ ಪತಿತಃ ಪ್ರಲೋಭನಾದ್ವಾ ಹಂತಿ ಅಂಹಃ ಸಪದಿ ನೃಣಾಂ ಅಶೇಷಂ ಅನ್ಯಂ ಕಂ ಶೇಷಾತ್ ಭಗವತ ಆಶ್ರಯೇತ್ ಮುಮುಕ್ಷುಃ ಅಕಸ್ಮಾತ್ ದುಃಖಂಟು ಹೂಡಿತು ಅಥವಾ ಯಾವ ಎಂಜಿ ಪ್ರಲೋಭನೆತ್ತಾವರದ ಆ ಭಗವಂತನ ನಾಮನ ಕೇಂಡ ಪಾಪುಗರೆ ಉಚ್ಚಾರಣಂತನ ಪಾಪುಗರೆ ಆ ಉಚ್ಚಾರಣ ತಾವನೇ ಪೌರ ಪಾಪಗಳು ಪೂರ ನಾಶ ಹಾಕುಣು ಅಂಕಿತ್ನ ಭಗವಂತೆ ಆ ಶೇಷನ ಒಳ್ಳೆಯತೊಳ್ಳೆ ಅಂಕಿತ್ನ ಭಗವಂತನ ಅರ್ಥ ಅಂತ ಬೇರೆ ಏರನ್ನ ಆಶ್ರಯ ಬರ ಸಾಧ್ಯ ಉಂಟು ಮುಮುಕ್ಷು ಆತ್ಮಗಳು ఆయననే ಆಶ್ರಯ ನಂಪಡು ಯನ್ನಾಮಶ್ರುತಮನು ಕೀರ್ತಯದ್ ಅಕಸ್ಮಾತ್ ಆರ್ತೋ ವಾ ಯದಿ ಪತಿತ ಪ್ರಲೋಭನಾದ್ವಾ ಹಂತ್ಯಂ ಹಃ ಸಪದೇಶ ನೃಣಾಂ ಅಶೇಷಮನ್ಯಂ ಕಂ ಶೇಷ ಭಗವದ ಆಶ್ರಯನ್ ಮುಮುಕ್ಷುಃ ಮೂರ್ಧನಿ ಅರ್ಪಿತಂ ಅಣುವತ್ ಸಹಸ್ರಮೂರ್ಧಃ ಭೂಗೋಳಂ ಸಗಿರಿ ಸರಿ ಸಮುದ್ರ ಸತ್ವಂ ಅನಂತ್ಯಾತ್ ಅವಿದಿತ ವಿಕ್ರಮಸ್ಯ ಭೂಮ್ನಃ ಕಹ ವೀರ್ಯಾಣಿ ಅಪಿ ಗಣಯೇತ್ ಸಹಸ್ರಜಿಕ್ವಃ ಅಂಚಿತ್ನ ಆ ಶೇಷದೇವನ ತಡೆತ್ತ ಮಿತ್ತು ಸಹಸ್ರಮೂರ್ನ 1000 ಹೆಡೆತ್ನ ಮಿತ್ತು ಐಟು ಒಂಜಿ ಹೆಡೆತ್ತು ಮಿತ್ತು ಇಡೀ ಭೂಮಿ ತಾಂಡ ಐಟು ಗಿರಿ ಸಮುದ್ರ ನದಿಗಳು ಪೂರ ಬರ್ತನೆ ಅಂಚಿತ್ನ ಭೂಮಿಯ ಧಾರಣದೇರೆ ಅಂತಾವರ ಅಂಚಿತ್ನ ಶೇಷಾಂತರ್ಯಾಮಿ ಸಂಕಟಣ ಮಹಿಮೆ ಅವು ಅನಂತವಾತುಂಡು ಐತಾವರ ಅವೇನ ಪೂರ್ಣವಾದ ಇಲ್ಲೊಂಡು ಸಾಧ್ಯನೇ ಇದ್ದಿ ಸಹಸ್ರ ಜಿಕ್ವಹ ಒಂಜಿ ನಾಲ್ಗೆತ್ತು 1000 ನಾಲ್ಗೆಡು ವರ್ಣನೆ ಅಂತಂಡಲ್ಲ ಅವ ಪೂರ್ಣವಾದ ವರ್ಣನೆ ನಂಪರ ಸಾಧ್ಯನೇ ಇದ್ದಿ
ಮೂರ್ಧನ್ಯರ್ಪಿತ ಗುಣವತೆ ಸಹಸ್ರಮೂರ್ಧಃ ಭೂಗೋಳಂ ಸಗಿರಿ ಸರಿ ಸಮುದ್ರ ಸತ್ವಂ ಆನಂತ್ಯಾತ್ ಅವಿದಿತ ವಿಕ್ರಮಸ್ಯ ಭೂಮ್ನಃ ಕೋ ವೀರ್ಯಾಣಿ ವಿಗಣಯೇತ್ ಸಹಸ್ರದಿಕ್ವಃ ಏವಂ ಪ್ರಭಾವಃ ಭಗವಾನ್ ಅನಂತಃ ದುರಂತವೀರ್ಯಃ ಸ್ವಗುಣಾನುಭಾವಃ ಮೂಲೆ ರಸಾಯಾಃ ಸ್ಥಿತಃ ಆತ್ಮತಂತ್ರಃ ಯಃ ಲೀಲಯಾಕ್ಷ್ಮಾಂ ಸ್ಥಿತಯೇ ಬಿಭರ್ತಿ. ಈ ರೀತಿಯಾದ ಇಂಚಿತ್ನ ಸಾಮರ್ಥ್ಯತ್ನೋ ಆ ಅನಂತೆ ದುರಂತ ವೀರ್ಯ ఆయన ಪರಾಕ್ರಮ ಎಲ್ಲ ಸೋಲಿಸುವ ಸಾಧ್ಯನೇ ಇದ್ದಿ ಐಕ್ ಕೊನೆಲ ಇದ್ದಿ ತನ್ನ ಸ್ವಗುಣಾನುಭಾವ ತನ್ನ ಗುಣಗಳ ಸಾಮರ್ಥ್ಯ ಅವರ ಸ್ವತಂತ್ರ ಆತುಳ್ಳೆ ಭಗವಂತೆ ಪಾತಾಳಂ ಸಿಕ್ಕಿತ್ತಂತೂ ಲೋಕ ರಕ್ಷಣೆಗೋಸ್ಕರ ಶೇಷನ ಒಳೆಯಿತ್ತಂತೂ ಆ ಭೂಮಿ ಮಾತ ಧಾರಣಂಪೆ. ಏವಂ ಪ್ರಭಾವೋ ಭಗವಾನಂತೋ ದುರಂತ ವೀರ್ಯ ಸ್ವಗುಣಾನುಭಾವ ಮೂಲೆ ರಸಾಯಾಸಿತ ಆತ್ಮತಂತ್ರ ಯೋ ಲೀಲಯಾಕ್ಷ್ಮಾಂ ಸ್ಥಿತಯೇ ಬಿಭರ್ತಿ. ಏತಾಃ ಹಿ ಏವ ನೃಭಿಃ ಉಪಗಂತವ್ಯಾಃ ಗತಯಃ ಯಥಾ ಕರ್ಮ ವಿನಿರ್ಮಿತಾಃ ಯಥೋಪದೇಶಂ ಉಪವರ್ಣಿತಾಃ. ಈ ರೀತಿಯಾತ ಮನುಷ್ಯರ ಮಾಂತ ಅಕುಣಗಳ ಕರ್ಮಕ್ಕನುಸಾರವಾತ ವಾ ಲೋಕಂಗೆ ಗೋಪಿರ ಆ ಲೋಕಂತ ಬಗ್ಗೆ ಮಾಂತ ಏನ್ ಪಂಡೆ ಅವನ ಮಾಂತ ಎಂಕ ಜಾದ ಗೊತ್ತುಕೊಂಡು ಏನ್ ಇಂಚ ಕೇಂದ್ರ ಅಂತೆ ನಿಗಳು ವರ್ಣನಂತದೆ. ಏತಾಖ್ಯೇವ ನೃಭಿಃ ಉಪಗಂತವ್ಯಾಃ ಗತಯಃ ಯಥಾ ಕರ್ಮ ವಿನಿರ್ಮಿತಾಃ ಯಥೋಪದೇಶಂ ಉಪವರ್ಣಿತಾಃ. ಕಾಮಾನ್ ಕಾಮಯಮಾನಸ್ಯ ಏತಾವತ್ಯೋ ಹಿ ರಾಜನ್ ಪುಂಸಃ ಪ್ರವೃತ್ತಿಲಕ್ಷಣಸ್ಯ ಧರ್ಮಸ್ಯ ವಿಪಾಕಗತಯಃ ಉಚ್ಚಾವಚಾಃ ವಿಸದೃಶಾಃ ಯಥಾ ಪ್ರಶ್ನಂ ವ್ಯಾಖ್ಯಾತಾಃ ಕಿಂ ಅನ್ಯತೆ ಕಥಯಾಮಃ ಇತಿ. ರಾಜ ಈ ಫಲಂತಪೇಕ್ಷತ್ತಾವರ ಮನುಷ್ಯರ ಮಂದ ಕಾಮ್ಯಕರ್ಮ ಅಂತಂತಾಂಡ ಐದು ಸಿಕ್ಕೋಣ ಐದು ಫಲವ ಸಿಕ್ಕೋಣ ಲೋಕಂಬುಡು ಈತೆ ಐದು ಕೆಲವು ಕಿಂಜ ಲೋಕ ಕೆಲವು ಮಲ್ಲ ಲೋಕ ಅಂತ ವಿಲಕ್ಷಣವಾತುಂಟು. ಈ ಕೆಣ್ಣೆ ಕೂರೇನು ಉತ್ತರ ಕೊಳಿಯ ನನಜಾತಕ್ಕೆ ಪಣಡು ಕೇಳಲ ಪಂಡಿತ ಶುಕಮನಿಗಳು ಪರೀಕ್ಷಿತ್ ರಾಜರ ಪಣ್ಪೇರೆ. ಕಾಮಾನ್ ಕಾಮಯಮಾನಸ್ಯ ಏತಾವತ್ಯೋ ಹಿ ರಾಜನ್ ಪುಂಸಃ ಪ್ರವೃತ್ತಿಲಕ್ಷಣಸ್ಯ ಧರ್ಮಸ್ಯ ವಿಪಾಕಗತಯಃ ಉಚ್ಚಾವಚಾಃ ವಿಸದೃಶಾಃ ತಥಾ ಪ್ರಶ್ನಂ ವ್ಯಾಖ್ಯಾತಾಃ ಕಿಂ ಅನ್ಯತೆ ಕಥಯಾಮಃ ಇತಿ. इति श्रीमद्भागवते महापुराणे पारमहंस्याम् अष्टादशसहस्र्याम् संहितायाम् वैयासिक्याम् पञ्चमस्कन्धे 13 श्रीकृष्णार्पणमस्तु।